ಗಾಡಿ ಬಿತ್ತವರು ಸ್ವಲ್ಪ ಸಮಾಧಾನ ಇಲ್ಲ. ಈ ಬಸ್ ಡ್ರೈವರ್ಗಳು ಅಂತ ದುರಾಂಕಾರ ಜಾಸ್ತಿ. ಎಲೆಕ್ಟ್ರಿಕ್ ಬಸ್ಗಳು ಡ್ರೈವರ್. ಸೊ ಗೈಸ್, ಎಲ್ರಿಗೂ ನಮಸ್ಕಾರ. ಹುಷಾರಿಲ್ಲ, ಅದಕ್ಕೆ ಮೊನ್ನೆ ಹಬ್ಬದಿಂದ ಹುಷಾರಿಲ್ಲ, ಅದಕ್ಕೆ ಡ್ಯೂಟಿ ಮಾಡಿಲ್ಲ. ನಿನ್ನೇನು ಡ್ಯೂಟಿ ಮಾಡಿಲ್ಲ, ಇವತ್ತೂ ರಜೆ ಹಾಕ್ಬೇಕು ಅಂದ್ಕೊಂಡೆ. ಸೊ ಮನೇಲಿ ಯಾರು ಇರಲ್ಲ, ಒಬ್ಬನೇ ಸುಮ್ಮನೆ ಬೋರ್ ಹೊಡಿತದೆ, ಬೇಜಾರಾಗುತ್ತೆ. ಅದಕ್ಕೆ ಇವತ್ತು ಶನಿವಾರ ನಮ್ಮ ಹುಡುಗರು ಮಧ್ಯಾಹ್ನಕ್ಕೆ ಬರ್ತಾರೆ ಸ್ಕೂಲಿಂದ. ಅಷ್ಟೊತ್ತು ಗಂಟೆ ಒಂದು 500 ರೂಪಾಯಿ ಆದರೂ ಮಾಡ್ಕೊಳ್ಳೋಣ ಅಂತ ಗಾಡಿ ಎತ್ತಾ ಇದ್ದೀನಿ. ಟೈಮು 9 ಗಂಟೆ ಇವಾಗ. ನೋಡೋಣ, ಮಧ್ಯಾಹ್ನ ಗಂಟೆ ಹೊಡೆದ್ಬಿಟ್ಟು ಮಧ್ಯಾಹ್ನ ಮೇಲೆ ಬಂದು ಆರಾಮಾಗಿ ರೆಸ್ಟ್ ಎತ್ಕೊಳ್ಳೋಣ ಅಂತ. ಎಷ್ಟಾಗುತ್ತೆ, ಒಂದು 500 ರೂಪಾಯಿ ಆದರೂ ಖರ್ಚಿಗೆ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಸೊ ನೋಡೋಣ, ಆಗ್ತಿಲ್ಲ. ನಿನ್ನೆ ಬೇಜಾನಿದಾಗ್ಬಿಟ್ಟಿತ್ತು. ಇವತ್ತು ಸ್ವಲ್ಪ ಪರವಾಗಿಲ್ಲ, ಸುಮಾರಾಗಿದ್ದೀನಿ. ಅದಕ್ಕೆ ಹೋಗ್ಬಿಟ್ಟು ಬರೋಣ, ಒಂದು 12 ಗಂಟೆ ಅಂದ್ಕೊಂಡಿದ್ದೀನಿ. ಸೊ ಡ್ಯೂಟಿ ಸಿಕ್ಕಿದ ಮೇಲೆ ಸಿಗ್ತೀನಿ ಮತ್ತೆ ತಿರ್ಗಿ. ನಾನು ಮಾಡ್ತಾಯಿದ್ದೀನಿ ಡ್ಯೂಟಿ ಎಲ್ಲ. ಬಂದು ಅರ್ಧ ಗಂಟೆ ಆದಮೇಲೆ ಡ್ಯೂಟಿ ಸಿಕ್ಕಿದೆ ಒಂದು ಲೋಕಲ್ ಬಾಡಿಗೆ. ಸೊ ಹೋಗೋಣ. ಅದು 46 ರೂಪಾಯಿ ಅನಿಸುತ್ತೆ. 46 ರೂಪಾಯಿ ಅನಿಸುತ್ತೆ, ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಬಸ್ ಸ್ಟಾಪ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡ್ಕೊಂಡು ಹೋಗ್ತೀನಿ. ಆಗ್ತಿಲ್ಲ, ನೋಡೋಣ. ಕಸ್ಟಮರ್ ವೆಯ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಫುಲ್ ಕೋಲ್ಡ್, ಗೂಗಲ್ಲಿ ಉಸಿರಾಡ್ತಿಲ್ಲ, ಆ ಥರ ಆಗುತ್ತೆ. ಎಲ್ಲವ್ರೆ ಆಯ್ತವ್ರೆ, ವೆಯ್ಟ್ ಮಾಡ್ತಾರೆ. ಹಾಂ ಮೇಡಮ್. ಅಲ್ಲಿ ಬೀಳ್ತೀನಿ ಬನ್ನಿ. ನಲವತ್ನಾಲ್ಕು 44. ಅರ್ಧ ಗಂಟೆ ಆದಮೇಲೆ ಒಂದು ಬಾಡಿಗೆ ಹೊಡ್ತಿದ್ದೀನಿ. 46 ರೂಪಾಯಿ ಕೊಟ್ಟ ಊಬರು. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ಜಾಸ್ತಿ ಫೋರ್ಸ್ ಮಾಡೋದೇನಿಲ್ಲ. ಇವತ್ತು ಜಾಸ್ತಿ ಆಗಿಲ್ಲ ಅಂದರೆ ಮನೆಗೆ ಹೋಗ್ಬಿಡ್ತೀನಿ. ಸೊ ಸಿಗ್ತೀನಿ ಮತ್ತೆ ಇಲ್ಲಿಂದ ಯಾವ್ದು ಬೀಳುತ್ತಾ ನೋಡೋಣ. ನಮ್ಮ ಆಟೋದವರೆಲ್ಲ ಹುಷಾರಾಗಿರ್ರಿ. ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಕೇಳ್ತವ್ರೆ ಇವಾಗ. ಪ್ರತಿಯೊಂದು ಪಕ್ಕ ಇರಬೇಕಂದ್ರೆ ಎಲ್ಲ ಕಡೆ ಹಿಡಿತವ್ರೆ. ನಾನು ನೋಡಿದ್ದೀನಿ, ಆ ಆಟೋಗಳನ್ನ ಹಿಡ್ದಿರೋದಲ್ಲ, ರೋಡಲ್ಲಿ ಅಲ್ಲಲ್ಲಿ ಹಿಡಿತವ್ರೆ. ಅದರಿಂದ ಇವಾಗ ಸ್ವಲ್ಪ ಜಾಸ್ತಿ ಆಟೋದವ್ರಿಗೆ ಪೇಪರ್ಸ್ ಎಲ್ಲ ರನ್ನಿಂಗ್ ಇರಲ್ಲ ಅಂದ್ಬಿಟ್ಟು ಜಾಸ್ತಿ ಗಾಡಿಗಳನ್ನ ಹಿಡಿತವ್ರೆ ಅಲ್ಲಲ್ಲಿ. ಸುಮಾರು ಸತಿ ನೋಡಿದ್ದೀನಿ ನಾನು ಇವಾಗ ಇತ್ತೀಚೆಗೆ. ಅದಕ್ಕೆ ಎಲ್ಲ ಕರೆಕ್ಟಾಗಿ ಪೇಪರ್ ಮಾಡಿಕೊಡ್ರಿ.
ಪ್ರತಿಯೊಂದು ಎಲ್ಲನೂ ಇರಬೇಕು, ಯಾವ ಚಿಕ್ಕದಿಲ್ಲದ್ರೂ ಇದಾಗ್ತಾ ಇದೆ. ಮೇಯ್ನ್ ಇನ್ನೊಂದು ಪರ್ಮಿಟ್ ಇಲ್ಲಾಂದರೆ ಗಾಡಿನೇ ಸೀಸ್ ಮಾಡ್ತಾರೆ, ಅದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ. ಪರ್ಮಿಟ್ ಇಲ್ದಿರ ತಗೋಕೊಂಬಿಟ್ರೆ ಅಷ್ಟೇ ಗಾಡಿನೇ ಸೀಸ್ ಆಗ್ತೈತೆ, ಆ ಥರ ರೆಡಿ ಮಾಡ್ತಾರೆ. ಹಳೆ ಗಾಡಿಗಳೆಲ್ಲ ಹಿಡಿತವ್ರೆ, ಸುಮಾರು ಗಾಡಿ ಹಿಡ್ದವ್ರೆ ನನ್ನ ಪ್ರಕಾರ. ನಾನು ಮೊನ್ನೆ ನೋಡಿದೆ, ಅಲ್ಲಲ್ಲಿ ಹಿಡಿತಾ ಇದ್ರು ಗಾಡಿಗಳನ್ನ, ಆಟೋಗಳನ್ನ ಕೈ ಆಗ್ತಿರ್ಲಿಲ್ಲ ಆಟೋದಲ್ಲ. ಇವಾಗ ಮೊನ್ನೆ ನೋಡಿದೆ, 4-5 ಕಡೆ ನೋಡಿದೆ ಆಟೋಗಳ್ನು ಹಿಡಿತವ್ರೆ. ಮೈನ್ ಅದೊಂದು. ಇನ್ನೊಂದು ನಮ್ಮ ಆಟೋ ಡ್ರೈವರ್ಸ್ ಕೆಲವರು ಶರ್ಟ್ ಹಾಕಲ್ಲ, ಕಾಕಿ ಡ್ರೆಸ್ ಹಾಕಲ್ಲ, ಅದರಿಂದ ಜಾಸ್ತಿ ಹಿಡಿಯೋದು. ಮೇಯ್ನ್ ಕಾಕಿ ಡ್ರೆಸ್ಸೇ ನೋಡೋದು, ಯೂನಿಫಾರ್ಮ್ ನೋಡಿದೆ ಹಿಡಿತಾರೆ. ಯೂನಿಫಾರ್ಮ್ ಇದ್ದರೆ ಸಾಮಾನ್ಯವಾಗಿ ಹಿಡಿಯೋಲ್ಲ, ಡ್ರೆಸ್ ಇಲ್ಲಂದರೆ ಕೈ ಹಾಕ್ತಾರೆ, ನಿಲ್ಲಿಸ್ತಾರೆ, ಆಮೇಲೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಅದಕ್ಕೆ ಹೇಳ್ತೀನಿ, ಫಸ್ಟು ಗಾಡಿ ಹತ್ತಿದ ತಕ್ಷಣ ಯೂನಿಫಾರ್ಮ್ ಹಾಕ್ರಿ ಎಲ್ಲರೂ. ಯಾಕಂದರೆ ಇವಾಗಲೇ ಬಾಡಿಗೆ ಇಲ್ಲ ನಮಗೆ, ಮತ್ತು ಅದಕ್ಕೆ ದಂಡ 500, 1000, 2000 ಆ ಥರ ಫೈನ್ ಹಾಕ್ತಾರೆ. ಯಾಕೆ ಬೇಕು, ಸುಮ್ಮನೆ ಡ್ರೆಸ್ ಹಾಕ್ಬಿಟ್ರೆ ಆಯಿತು. ಅದರಿಂದ ಹೇಳೋಣ ಅಂದ್ಕೊಂಡೆ, ಹೇಳಿದೆ. ಯಾವುದು ಬಾಡಿಗೆನೇ ಬೀಳ್ತಾ ಇಲ್ಲ ಗುರು, ಒಂದು ಬಾಡಿಗೆ ಬರ್ತಾ ಇಲ್ಲ. ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ದೇನೆ. ಸುಮಾರಾಗಿ ಅರ್ಧ ಗಂಟೆ ಮೇಲಾಯಿತು, ಒಂದು ಬಾಡಿಗೆ ಬೀಳ್ತಾ ಇಲ್ಲ. ಅದಕ್ಕೆ ಈ ಸಿಟಿ ಒಳಗೆ ಹೋಗ್ತಾ ಇದ್ದೀನಿ, ಸಲ ಆರ್ ಆರ್ ನಗರ ಸೈಡ್ ಹೋಗ್ತಾ ಇದ್ದೀನಿ ಒಳಗೆ. ಆರ್ ಆರ್ ನಗರದಲ್ಲಿ ಬೀಳ್ಬೋದಂತ ಆ ಕಡೆ ಹೋಗ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇಲ್ಲ ಜಾಸ್ತಿ ಬಾಡಿಗೆ ಬಿದ್ದಿಲ್ಲ ಅಂದರೆ ಮನೆಗೆ ಹೋಗ್ಬಿಡ್ತೀನಿ. ಸೊ ಟೈಮು 12 ಗಂಟೆ ಆಗೋಯ್ತು. ಇನ್ನೇನು ಬಾಡಿಗೆ ಯಾವುದೋ ಬರಲಿಲ್ಲ, ಅದಕ್ಕೆ ಮನೆಗೆ ಹೋಗ್ಬಿಡೋಣ ಅನಿಸ್ತೈತೆ. ಹೋಗ್ತೀನಿ ಮನೆಗೆ. ಇನ್ನೊಂದು 10-15 ನಿಮಿಷದಲ್ಲಿ ನಮ್ಮ ಹುಡ್ಗನ ಬರ್ತಾನೆ. ಮನೆ ಕೀನು ಅವ್ರ ಹತ್ರನೇ ಇರ್ತದೆ. ಹೋಗ್ತೀನಿ, ಹೋಗಿ ರೆಸ್ಟ್ ಎತ್ಕೊಳ್ಳೋಣ ಆರಾಮಾಗಿ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಸಾಯಂಕಾಲ ಹೋಗೋದೋ ಇಲ್ಲ ಇವಾಗ ಹೋಗೋದೋ ನೋಡ್ತೀನಿ. BGS ಒಂದು ಬಿತ್ತು, ಅದನ್ನು ಮುಗಿಸ್ಕೊಂಡು ಹೋಗ್ತೀನಿ. ಈ ಡ್ರಾಪ್ ಹೊಡ್ಕೊಂಡಿದ್ದೀನಿ, ಇದನ್ನು ಪಿಕ್ ಮಾಡಿಕೊಂಡು BGS ಹತ್ರ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ. ಕೂತ್ಕೊಳ್ಳೋಕೆ ಆಗ್ತಿಲ್ಲ, ಅದರಿಂದ ಆ ಕಡೆ ಸೈಡ್ ಅವರೇ, ನಾನು ಆಪೋಸಿಟ್ ಸೈಡ್ ಇದ್ದೀನಿ. ಮೆಟ್ರೋ ಸ್ಟೇಷನ್ ಹತ್ರ ನಿಂತವ್ರು ಅವರು. ಗಾಡಿ ಬಿತ್ತುವರು ಸ್ವಲ್ಪ ಸಮಾಧಾನ ಇಲ್ಲ. ಈ ಬಸ್ ಡ್ರೈವರ್ಗಳು ಅಂತ ದುರಾಂಕಾರ ಜಾಸ್ತಿ. ಎಲೆಕ್ಟ್ರಿಕ್ ಬಸ್ಗಳು ಡ್ರೈವರ್ಗಳು ಸ್ವಲ್ಪ ಹಿಂದೆ ಮುಂದೆ ಸೈಡ್ ಯಾವುದು ನೋಡಲ್ಲ. ಪಾಪ ಅವ್ನು ಬಿದ್ಬಿಟ್ಟ, 2 ವೀಲರ್ ಅವನು. ಲೆಫ್ಟ್ ಟು ರೈಟ್ ಹೇಳ್ಕೋಬೇಕಾದ್ರೆ ಅವ್ರು ನೋಡೋದೇ ಇಲ್ಲ, ಹಂಗೆ ಹೇಳ್ಕೊಬಿಡ್ತಾರೆ. ಏನು ಮಾಡೋದು, ಅವ್ರಿಗೆಲ್ಲ ಗೌರ್ಮೆಂಟ್ ನೋಡ್ಕೊಳ್ಳೋದು ಅಂದ್ಬಿಟ್ಟು ಧೈರ್ಯ. ವೈಷ್ಣವಿ ಯಾರೋ ಲೇಡೀಸು
ರೂಪಾಯಿ ಸಿಕ್ತು ಹೋಗೋರಲ್ಲಿ. ಏನು ಬಿಸ್ನೆಸ್ ಡ್ರಾಪ್ ಮಾಡಿದೆ ಮನೆಗೆ ಹೋಯ್ತಾ ಇದ್ದೀನಿ. ಸರಿ ಆಗ್ತಿಲ್ಲ, ಅದರಿಂದ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗೋಣ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ರೆಸ್ಟ್ ಎತ್ಕೊಬಿಡೋಣ ಇವತ್ತು ಪೂರ್ತಿ. ನಾಳೆ ಸಿಗ್ತೀನಿ ಮತ್ತೆ.